ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಏಪ್ರಿಲ್ 15, 16, 17, 18 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ, ಒಟ್ಟಾರೆಯಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವಂತಹ ವ್ಯಕ್ತಿಯಿಂದ ನಿಮಗೆ ಏನಾಗುತ್ತದೆ, ಇದೇ ಏಕಾಂತದಲ್ಲಿ ಕುಳಿತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಜ್ಯೋತಿಷ್ಯ ತಜ್ಞರ ಪ್ರಕಾರ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ 4 ಪ್ರಮುಖವಾಗಿರುವಂತಹ ದಿನಗಳು, ಸಿಹಿ ಸುದ್ದಿಗಳು, ಹಾಗೆ 4 ದಿನ ನಿಮ್ಮ ಜೀವನ ಹೇಗಿರುತ್ತದೆ ಎಂಬಂತಹ ಸ್ಪಷ್ಟವಾಗಿರುವಂತಹ ವಿಶೇಷವಾಗಿರುವಂತಹ ಮಾಹಿತಿ ಇದರಲ್ಲಿದೆ. ಖಂಡಿತವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಮುಂಬರುವಂತಹ ಅದೃಷ್ಟಗಳು ಯಾವ್ಯಾವು ಅಂತ ತಿಳ್ಕೊಂಡು ಮುಂದೆ ಮಾಡುವಂತಹ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಜೀವನವನ್ನು ನಡೆಸ್ತಾ ಹೋದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು. ಅವುಗಳನ್ನು ಮೊದಲೇ ಹೇಗೆ ಗ್ರಹಿಸಿ ನಿಮ್ಮ ಬಳಿಗೆ ಅದೃಷ್ಟವನ್ನು ಬರುವಂತೆ ಮಾಡಿಕೊಳ್ಬಹುದು. ಹಾಗೆಯೇ ನಿಮಗೆ ಶತ್ರುಗಳು ಯಾರು, ಮಿತ್ರರಾಗಿ ಹೇಗೆ ಪರಿವರ್ತನೆ ಆಗಿದ್ದಾರೆ, ಯಾರ ಬದಲಾಗಿ ನೀವು ಜೀವನವನ್ನು ವೈಯಕ್ತಿಕವಾಗಿ ಸಾಮರ್ಥ್ಯದಿಂದ ನಿರ್ವಹಿಸಬೇಕು. ಸ್ತ್ರೀಯ ಅಥವಾ ಪುರುಷನೇ ಯಾವುದೇ ಒಂದು ವಿಶೇಷವಾದ ನಷ್ಟವನ್ನು ಸಂಭವಿಸಿದರೂ ಕೂಡ ಲಾಭ ಸಂಭವಿಸುವಂತಹ ಆರ್ಥಿಕವಾಗಿ ಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಭಗವಂತ ನಿಮಗೆ ಏಕೆ ವರವಾಗಿ ಕೊಟ್ಟಿದ್ದಾನೆ ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಸ್ಪಷ್ಟವಾಗಿ ವಿವರಿಸುತ್ತಿದ್ದೇವೆ. ಅದರಿಂದಾಗಿ ಮಿಥುನ ರಾಶಿಯವರಿಗೆ ಈ ವಿಡಿಯೋ ಸಿಕ್ಕಿದೆ ಎಂದರೆ ನಿಜವಾಗಿ ಕೂಡ ಇದು ದೇವರ ಆಶೀರ್ವಾದವಾಗಿದೆ. ನೀವು ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿದ್ದೀರಾ. ದುಃಖ ಕಣ್ಣೀರಿಗೆ ಎಲ್ಲ ರೀತಿಯ ಅಂತ್ಯ ಹಾಡುವಂತಹ ಸಮಯ ಇದಾಗಿದೆ. ಇಲ್ಲಿಯವರೆಗೆ ನೀವು ಎಲ್ಲವನ್ನ ಸಹಿಸಿ ಬಂದಿದ್ದೀರಾ. ಈಗ ನೀವು ಮುಂದೆ ಪ್ರಯತ್ನಿಸಿದರೂ ಕೂಡ ನಿಮ್ಮ ಜೀವನ ಅದ್ಭುತವಾದ ಪರಿವರ್ತನೆಯ ಒಂದು ಮುಖ್ಯವಾದ ಅಂಶವಾಗಿರುತ್ತದೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು ಅಂತ ಅಂದುಕೊಂಡಿರುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿದರೆ ಖಂಡಿತ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಪ್ರೇರೇಪಣೆ ಸಿಗುವಂತಹ ಒಬ್ಬ ಹೊಸ ವ್ಯಕ್ತಿಯ ಆರಂಭ ಕೂಡ ಸಿಗ್ತಾ ಹೋಗುತ್ತೆ. ಮಿಥುನ ರಾಶಿಯವರನ್ನ ಈಗಿನ ಕಾಲದಲ್ಲಿ ಗಮನಿಸಿದರೆ ಅವರು ತುಂಬಾ ವೈಯಕ್ತಿಕವಾಗಿ ಮಾನಸಿಕವಾಗಿ ಒತ್ತಡಗಳನ್ನು ಅನುಭವಿಸ್ತಾ ಇದ್ದಾರೆ. ಖಂಡಿತವಾಗಿ ಎಲ್ಲರೂ ತಿಳಿದುಕೊಳ್ಳಬಹುದು. ಆರೋಗ್ಯದ ವಿಚಾರದಲ್ಲೂ ಅವರು ಬಹಳಷ್ಟು ಕಷ್ಟ, ನೋವು, ಸಂಬಂಧಿಕರ ವಿಚಾರದಲ್ಲೂ ಕೂಡ ಅವರಿಗೆ ತೊಂದರೆಗಳು ಬರ್ತಾ ಇದೆ. ಎಲ್ಲ ರೀತಿಯ ಸಂಬಂಧಗಳು ಈಗ ನಿಂತು ಹೋಗುವಂತಹ ಪರಿಸ್ಥಿತಿ ಇದೆ. ಯಾವುದೇ ಸಮಸ್ಯೆ ಆದರೂ ಅದನ್ನು ಮನಸ್ಸಿಗೆ ಹೆಚ್ಚು ತೆಗೆದುಕೊಂಡು ಅದರ ಪ್ರತಿಯೊಂದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಸ್ವಲ್ಪ ಹೆಚ್ಚು ಭಯ ಪಡ್ತಿರುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎಂದು ಗೊತ್ತಾಗುತ್ತದೆ. ಅದೇ ರೀತಿ ಎಲ್ಲ ವಿಷಯದಲ್ಲೂ ಕೂಡ ಹೆಚ್ಚು ಯೋಚನೆ ಮಾಡೋದ್ರಿಂದ ಯಾವುದೂ ಸರಿ ಹೋಗೋದಿಲ್ಲ. ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ನೀವು ಸ್ವಲ್ಪ ಮಟ್ಟಿಗೆ ಬರ್ಮಾಡ್ಕೊಳ್ಬೇಕು. ಗೊಂದಲಮಯವಾದ ಪರಿಸ್ಥಿತಿಯನ್ನು ದೂರ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ನೀವು ಪದೇ ಪದೇ ಹೇಳ್ಕೊಳ್ತಾ ಇದ್ರೆ ಅದರಿಂದ ವಾತಾವರಣವನ್ನು ನೀವು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತೀರಾ. ಕಾಲದ ಅನುಭವದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ ಎಂದು ಹೇಳಬಹುದು. ಮಾನಸಿಕವಾಗಿ ಶಾಂತಿ ಇಲ್ಲ, ಆ ಒಂದು ಪಾಯಿಂಟಿಂದ ನಿಮಗೆ 100ಕ್ಕೆ 100ರಷ್ಟು ನಿಜ ಎಂದು ಹೇಳಬಹುದು. ಏಕೆಂದರೆ ಮನೆಯಲ್ಲಿ ಯಾವುದೇ ವಿಚಾರಕ್ಕೂ ಸಣ್ಣ ಪುಟ್ಟ ಜಗಳ, ಮನಸ್ತಾಪ, ಕೋಪ, ವೃತ್ತಿಪರವಾಗಿ ಕೆಲವು ರೀತಿಯ ಬಿಕ್ಕಟ್ಟುಗಳನ್ನು ಅನುಭವಿಸ್ತಾ ಇದ್ದೀರಾ. ಖಂಡಿತ ಈ ಸಮಯದಲ್ಲಿ ವೃತ್ತಿಪರವಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ನೀವು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ವೃತ್ತಿ ಜೀವನದಲ್ಲಿ ಇರುವಂತಹ ತೊಂದರೆಗಳು, ಅಡೆತಡೆಗಳು ಬಂದು ನಿಮ್ಮನ್ನ ಈ ರೀತಿಯಾಗಿ ಮಾನಸಿಕವಾಗಿ ಕುಗ್ಗಿಸ್ತಾ ಇದೆ, ತೊಂದರೆಯನ್ನ ಕೊಡ್ತಾ ಇದೆ. ನಿರೀಕ್ಷೆಗಿಂತ ಕಡಿಮೆ ಫಲಿತಾಂಶಗಳನ್ನ ಬರ್ತಾ ಇದೆ. ಕಷ್ಟವನ್ನ ಹೊರತುಪಡಿಸಿ ಫಲಿತಾಂಶ ಹೆಚ್ಚುತ್ತಾ ಇಲ್ಲ. ಹಾಗೆ ಇದಕ್ಕೆಲ್ಲ ಕಾರಣ ಏನು ಅಂತ ನೀವು ಹೈರಾಣಾಗಿ ಹೋಗಿದ್ದೀರಾ. ಎಲ್ಲ ರೀತಿಯ ಅಂದುಕೊಂಡ ಕೆಲಸಗಳು ನಿಂತು ಹೋಗುತ್ತಿದೆ. ಇಂತಹದನ್ನ ವೃತ್ತಿಯಲ್ಲಿ ಎದುರಿಸ್ತಿದ್ದ ಇದ್ದೀರಾ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮುಖ್ಯವಾಗಿ ನೀವು ಕಷ್ಟವನ್ನ ನೋಡಿ ನೀವು ಎಲ್ಲವನ್ನ ನಿರ್ಲಕ್ಷಿಸ್ತಾ ಇದ್ದೀರಾ ಅಂತ ಹೇಳಬಹುದು. ಈ ಒಂದು ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಪ್ರಾರಂಭವಾಗುವಂತಹ ಸಮಯ. ಇಂತಹ ಕಾಲ ಸನ್ನಿವೇಶ ಯಾವಾಗಲೂ ಕೂಡ ಸಿಗೋದಿಲ್ಲ. ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಶಕ್ತಿ, ಧೈರ್ಯವನ್ನು ಕೊಡುತ್ತದೆ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಡ್ತಾರೆ. ಎಲ್ಲ ಗೊಂದಲಗಳನ್ನು ದೂರ ಮಾಡ್ತಾರೆ. ವಿಶೇಷವಾಗಿ ನೀವು ಯಶಸ್ಸನ್ನು ಸಾಧಿಸೋದಕ್ಕೆ ಸಹಾಯ ಮಾಡ್ತಾರೆ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆ, ಬದಲಾವಣೆ ನಡೆಯೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಮಿಥುನ ರಾಶಿಯವರು ಯಾರ ಮುಂದೆ ಏನಾದರೂ ಬೈದರೆ ಅಥವಾ ಏನಾದರೂ ಅಂದರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಅವರಿಗೆ ಸ್ವಾಭಿಮಾನ ತುಂಬ ಹೆಚ್ಚಾಗಿರುತ್ತದೆ. ಅದೇ ರೀತಿ ಈ ರಾಶಿಯವರಿಗೆ ಯಾರನ್ನ ಕೂಡ ಹಗುರವಾಗಿ ಮಾತನಾಡೋದು ಇಷ್ಟ ಇರೋದಿಲ್ಲ. ಅದೇ ರೀತಿ ಯಾರ ಮನಸ್ಸನ್ನು ನೋಯಿಸಿದಂತೆ ವಿಶೇಷವಾಗಿ ಮಾತನಾಡೋದು ಇವರಿಗೆ ಬರೋದಿಲ್ಲ. ಒಟ್ಟಾರೆಯಾಗಿ ಒಳ್ಳೆಯ ಮನಸ್ಸು ಮತ್ತು ಹಿರಿಯರಿಗೆ ಗೌರವ ನೀಡುವಂತಹ ವಿಶೇಷವಾಗಿರುವಂತಹ ವ್ಯಕ್ತಿತ್ವ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅನೇಕ ಅವಮಾನಗಳನ್ನು, ಅನೇಕ ಅಡೆತಡೆಗಳನ್ನು ನೀವು ಎದುರಿಸ್ತಾ ಬಂದಿದ್ದೀರಾ. ಸಮಸ್ಯೆಗಳನ್ನು
ಸಮಸ್ಯೆಯನ್ನು ಎದುರಿಸ್ತಾ ಬಂದಿದ್ದೀರಾ. ಈಗ ನಿಮ್ಮ ಸಮಸ್ಯೆಗಳನ್ನು ದೇವರು ಖಂಡಿತವಾಗಿ ಗಮನಿಸಿದ್ದಾರೆ. ಈಗ ನಿಮಗೆ ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಉತ್ತಮವಾದ ಸ್ಥಾನವನ್ನು ಕಲ್ಪಿಸಿಕೊಡುತ್ತಾನೆ ಎಂದು ಹೇಳಬಹುದು. ಏಕೆಂದರೆ ಮಿಥುನ ರಾಶಿಯವರು ಎಂದರೆ ನಮಗೆ ಚಿಕ್ಕನಿಂದಲೂ ಅಂದರೆ 30 ವರ್ಷದವರೆಗೂ ಕೂಡ ಇವರಿಗೆ ಕಷ್ಟಗಳು ಬೆನ್ನಗೆ ಅಂಟಿದಂತೆ ಬರ್ತಾನೆ ಇರುತ್ತೆ. ಈ 30 ವರ್ಷಗಳ ವಯಸ್ಸಿನೊಳಗೆ ಅನುಭವವು ಸ್ವಲ್ಪ ಕಡಿಮೆ ಅಂತ ಅಂದರೂ ಕೂಡ ಎಲ್ಲ ರೀತಿಯ ತೊಂದರೆಗಳನ್ನು ತಲೆ ಮೇಲೆ ಹೊತ್ತುಕೊಳ್ಳುವಂಥ ಅನುಭವ ಕಡಿಮೆ ಇರೋದಕ್ಕಿಂತ ಸ್ವಲ್ಪ ಮುಜುಗರ ಇರುತ್ತದೆ. ಏಕೆಂದರೆ ಇವರು ಎದುರಿಸಿರುವಂತಹ ಎಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ನಿರ್ವಹಿಸುವಂತಹ ಆಲೋಚನೆ ಮಾಡುವಂತಹ ಆ ಒಂದು ವಿಶೇಷವಾಗಿರುವಂತಹ ಸಂದರ್ಭವಾಗಿರುತ್ತೆ. ಚಿಕ್ಕದ್ರಿಂದ ಟೆನ್ಷನ್ ಮತ್ತು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಿ ಅವರ ಸ್ವಂತ ಅನಿಸಿಕೆಗಳನ್ನು ಅವರ ಸ್ವಂತದಾದ ವಿಶೇಷತೆಗಳನ್ನು ಮರೆತು ಹೋಗಿದ್ದಾರೆ. ಆದರೆ ಈಗ ಎಲ್ಲವನ್ನ ತಿಳಿದುಕೊಳ್ಳುವಂತಹ ಸಮಯ ನಿಮ್ಮ ಜೀವನದಲ್ಲಿ ಈಗ ದಿಕ್ಕು ಬದಲಾವಣೆಯಾಗುತ್ತೆ. ಖಂಡಿತವಾಗಿ ನೀವು ವೃತ್ತಿ ಜೀವನದಲ್ಲಿ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ನೀವು ಸಹಿಸಿಕೊಂಡು ಹೋಗಲು ಹುಟ್ಟಿದ್ದಲ್ಲ, ನೀವು ಸಾಧಿಸಲು ಹುಟ್ಟಿರೋದು ಅನ್ನೋದನ್ನು ಮರಿಬಾರ್ದು. ಮಿಥುನ ರಾಶಿಯವರು ಈಗ ಶಕ್ತಿವಂತರಾಗ್ತೀರಾ, ಧೈರ್ಯವಂತರಾಗ್ತೀರಾ. ನಿಮ್ಮ ಜೀವನದ ಅಡಿಪಾಯವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಾ. ಹೌದು, ಈ ಸಮಯದಲ್ಲಿ ಹಣದ ವಿಚಾರದಲ್ಲೂ ಕೂಡ ದೊಡ್ಡಸ್ತಿಗೆ ಹೋಗಿ ತೊಂದರೆಯನ್ನು ತಂದುಕೊಳ್ತೀರಾ. ಏಕೆಂದರೆ ಇಲ್ಲ ಸಲ್ಲದ ರೀತಿ ಹಣವನ್ನು ಖರ್ಚು ಮಾಡ್ತೀರಾ. ಹಣವನ್ನು ಉಳಿತಾಯ ಮಾಡುವಂತಹ ಸ್ಥಿತಿ ನಿಮಗೆ ಗೊತ್ತಿಲ್ಲ. ಹಣವನ್ನು ಎಲ್ಲಿ ಜಾಗರೂಕತೆಯಿಂದ ಹೂಡಿಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅರ್ಧಕ್ಕೆ ನಿಂತು ಹೋಗುತ್ತದೆ. ನೀವು 1 ರೂಪಾಯಿ ಖರ್ಚು ಮಾಡುವಂತಹ ಜಾಗದಲ್ಲಿ 10 ರೂಪಾಯಿ ಖರ್ಚು ಮಾಡಿ ಬರುವಂತಹ ವ್ಯಕ್ತಿತ್ವ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಹೊಸ ವ್ಯಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬಿಸಿಕೊಡ್ತಾರೆ. ಹಣದ ಉಳಿತಾಯವನ್ನು ತಿಳಿಸಿಕೊಡ್ತಾರೆ. ಹೂಡಿಕೆ ಮಾಡುವಂತಹ ಸುಲಭವಾದ ಮಾರ್ಗವನ್ನು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ನೀವು ಸುಲಭವಾಗಿ ನಂಬುವ ಮನುಷ್ಯರಲ್ಲ. ನೀವು ಯಾರನ್ನಾದರೂ ಬಹಳಷ್ಟು ಫಿಲ್ಟರ್ ಮಾಡಿ ನೋಡಿ, ಮನೋಭಾವ ಅರ್ಥ ಮಾಡಿಕೊಂಡು ಅಂದರೆ ಅವರು ನಿಮಗೆ ಏಕೆ ಹೇಳುತ್ತಿದ್ದಾರೆ ಎಂದು ಯೋಚಿಸಿ ನೋಡಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಒಂದು ಹೆಜ್ಜೆಯನ್ನು ಮುಂದಿಡುವಂಥವರು. ಆದರೆ ಕೆಲವು ಬಾರಿ ಮಾತ್ರ ಯಾರಾದರೂ ಸ್ವಲ್ಪ ತಡೆಯಾಗಬಹುದು, ನಿಮಗೆ ಶತ್ರುಗಳು ಆಗಿರಬಹುದು, ಸ್ವಲ್ಪ ದೌರ್ಬಲ್ಯತೆಯನ್ನು ಬಳಸಿಕೊಳ್ಳಬಹುದು. ಆದ್ದರಿಂದ ಈ ಸಮಯದಲ್ಲಿ ನಾವು ತಿಳಿಸಿರುವಂತಹ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೆ ಅಥವಾ ಹೊಸ ಶಕ್ತಿಯಾಗಿ ನಿಂತುಕೊಂಡರೆ ಅವರಿಗೆ ಗೌರವವನ್ನು ಕೊಡಿ ಮತ್ತು ಅವರು ಕೊಡುವಂತಹ ಮಾರ್ಗದರ್ಶನವನ್ನು ಅನುಸರಿಸಿ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಯಾವುದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೆ ಅವರು ಹೇಳುವಂತಹ ಪ್ರತಿಯೊಂದು ಮಾತು ನಿಮಗೆ ಉತ್ತಮವಾಗಿರುವಂತಹ ಮಾರ್ಗದರ್ಶನವಾಗಿರುತ್ತೆ. ಆದ್ದರಿಂದ ಯೋಚನೆ ಮಾಡದೆ ಅವರಿಗೆ ಗೌರವವನ್ನು ಕೊಡಬೇಕು. ಮುಖ್ಯವಾಗಿ ಹಣಕಾಸಿನ ನಷ್ಟವನ್ನು ಅವರು ತಡೀತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು, ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನ್ಯಾಯ ಸಿಗುವಂತೆ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾವುದಕ್ಕೂ ಭಯ ಪಡಬೇಡಿ. ಮೊದಲು ನಿಮ್ಮ ಮಾತಿನಲ್ಲಿ ಧೈರ್ಯವಿರಬೇಕು, ನಿಮ್ಮ ಕಣ್ಣುಗಳಲ್ಲಿ ಧೈರ್ಯವಿರಬೇಕು, ನಿಮ್ಮ ದೇಹದ ವ್ಯಕ್ತಿತ್ವದಲ್ಲಿ ಧೈರ್ಯವಿರಬೇಕು ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೊಸ ವ್ಯಕ್ತಿ ನಿಮಗೆ ಶಕ್ತಿಯನ್ನು ತುಂಬುತ್ತಾರೆ. ಆದರೆ ಧೈರ್ಯವಾಗಿ ಮುನ್ನಡೆಯಬೇಕಾದಂತಹ ವ್ಯಕ್ತಿಗಳು ನೀವೇ ಆಗಿರ್ತೀರಾ. ನಿಮ್ಮ ದೇಹ ಭಾಷೆ ಅನೇಕರು ಹೇಳುತ್ತಾರೆ, ನಮ್ಮ ದೇಹದ ವರ್ತನೆಯಿಂದ ನಾವು ಭಯ ಪಡುತ್ತಿದ್ದೇವೋ ಅಥವಾ ಎಲ್ಲವನ್ನ ಧೈರ್ಯದಿಂದ ಎದುರಿಸ್ತಿದ್ದೀವೋ ಎಂಬುದನ್ನು ಗೊತ್ತಾಗುತ್ತೆ. ಅದೇ ರೀತಿ ಜನರ ನಡುವೆ ನಾವು ಬದುಕುತ್ತಿದ್ದೇವೆ. ಅದರಿಂದಾಗಿ ನೀವು ಎಲ್ಲವನ್ನ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯ ಮೂಲಕ ಧೈರ್ಯದಿಂದ ಹೆಜ್ಜೆಯನ್ನು ಇರಿಸಬೇಕು. ಯಾರೋ ಏನು ಅಂದುಕೊಳ್ತಾರೆ ಎಂದು ಭಾವಿಸಿ ಯಾವುದೇ ಕೆಲಸವನ್ನು ಕೂಡ ಮಾಡಬೇಡಿ. ನಿಮ್ಮನ್ನು ನೀವು ಎಲ್ಲಿಯೂ ಹಾನಿ ಮಾಡಿಕೊಳ್ಬೇಡಿ. ಏಕೆಂದರೆ ಇಂದು ಇರುವುದು ನಾಳೆ ಬಾರದೇ ಇರುವುದು ಆ ರೀತಿ ಆಗುತ್ತದೆ. ನಾಳೆ ನಿಮಗಾಗಿ ನೀವು ಒಂದು ಹೊಸ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂದರೆ ಈ ದಿನ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅದೇ ರೀತಿ ಅದೃಷ್ಟ ನಿಮ್ಮ ಕೈ ಹಿಡಿಬೇಕು. ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ರೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಿಂದ ಎಲ್ಲವನ್ನ ವರ್ತಿಸುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಅಗತ್ಯತೆಗಳನ್ನು ಪೂರೈಸುವಂತಹ ಸಮಯ. ಇಲ್ಲಿ ನೀವು ಏನು ಮಾಡಬೇಕು ಮತ್ತು ಯಾವಾಗ ಮಾಡಬೇಕು, ಯಾವ ಶತ್ರುಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು. ನಿಮ್ಮ ಜೊತೆಗಿರುವಂಥವರೆಲ್ಲ ಒಳ್ಳೆಯವರಾಗಿರೋದಿಲ್ಲ. ನಗುವ ಮುಖದ ಹಿಂದೆ ಕೆಟ್ಟ ಮನಸ್ಥಿತಿ ಇರುತ್ತದೆ. ಆದ್ದರಿಂದಾಗಿ ಎಲ್ಲರ ಮುಂದೆ ನಿಮ್ಮ ವಿಶೇಷವಾಗಿರುವಂತಹ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಯಾರಿಗೆ ಎಷ್ಟು ಸಮಯ ಕೊಡಬೇಕು ಅನ್ನೋದನ್ನು ಮೊದಲು ನಿರ್ಧರಿಸಬೇಕು. ಎಲ್ಲರ ಜೊತೆ ಒಳ್ಳೆಯವರಾಗೋದಕ್ಕೆ ಹೋಗಿ ನಿಮ್ಮ ಜೀವನವನ್ನು ನಾಶ ಮಾಡಿಕೊಳ್ಬೇಡಿ. ಒಟ್ಟಾರೆಯಾಗಿ ಹೊಸ ವ್ಯಕ್ತಿ ನಿಮಗೆ ಎಲ್ಲ ರೀತಿಯ ಜೀವನದ ಮೌಲ್ಯಯುತವಾದ ಪಾಠವನ್ನು ತಿಳಿಸಿಕೊಡ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ಬದಲಾಗುವುದಕ್ಕೆ ಶುರುವಾಗುತ್ತದೆ. ಈ ಸಮಯ ಆರೋಗ್ಯದ ದೃಷ್ಟಿಯಿಂದ ಕೂಡ ಸಾಮಾನ್ಯವಾಗಿ ಶಕ್ತಿಶಾಲಿ ಆಗ್ತೀರಾ. ರಕ್ತದ ಒತ್ತಡ ದೂರವಾಗುತ್ತದೆ. ಒಟ್ಟಾರೆಯಾಗಿ ಸಾಹಸಮಯವಾಗಿರುವಂತಹ ಪ್ರಯಾಣವನ್ನು ನಡೆಸ್ತೀರಾ. ನಿಮ್ಮ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಧೈರ್ಯ, ಉತ್ಸಾಹ ಮತ್ತು ನಾಯಕತ್ವ ಗುಣವೇ ನಿಮಗೆ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತ್ವರಿತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರ್ತೀರಾ. ಇವರಲ್ಲಿ ಸ್ವಾಭಾವಿಕವಾಗಿ ಒಂದು ನಾಯಕತ್ವದ ಗುಣವಿರುತ್ತದೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಎಲ್ಲವನ್ನ ಕಾರ್ಯನಿರ್ವಹಿಸ್ತೀರಾ. ಆದ್ದರಿಂದ ನಿಮಗೆ ದೇವರ ಅನುಗ್ರಹ ಈಗ ಸಿಗ್ತಾ ಇದೆ. ಎ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ನಡೀತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಮನಸ್ಸು ಅದ್ಭುತವಾಗಿರುತ್ತದೆ. ಸಂತೋಷದ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಈ ಒಂದು ಸಮಯದಲ್ಲಿ
ಈ ಒಂದು ಸಮಯದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಮರಿಬೇಡಿ. ಸಣ್ಣ ಪರಿಹಾರ ಅಂತಂದರೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಧ್ಯಾನ, ಯೋಗ, ಒಳ್ಳೆಯ ಪುಸ್ತಕವನ್ನು ಓದಬೇಕು. ನಿಮ್ಮ ಮನಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಖಂಡಿತವಾಗಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ದೀಪ ಹಚ್ಚಿ, ಅದು ಸಾಧ್ಯವಾಗದೇ ಇದ್ದರೆ ತುಪ್ಪದ ದೀಪಾರಾಧನೆ ಮಾಡಿ ಬನ್ನಿ. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದರಿಂದಾಗಿ ನಿಮ್ಮ ಆಸೆಗಳು, ಕನಸುಗಳು ನೆರಸಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.